ಹಾಗಿದ್ರೆ ನನ್ನ ನಿರ್ಧಾರದಿಂದ ಶ್ರಾವಣಿಗೆ ತುಂಬಾ ಖುಷಿಯಾಗಿದೆ. ಖುಷಿಯಾಗಿದೆ ಅಂದಮೇಲೆ ಒಪ್ಪಿಗೆ ಇದೆ ಅಂತಾನೆ ಅರ್ಥ. ಈ ವಿಷಯ ಗೊತ್ತಾದ್ರೆ ಅತ್ತೆಯವರು ಸಂತೋಷ ಪಡ್ತಾರೆ. ಸಾರಿ ಅಪ್ಪ. ನಿನಗೆ ಆ ಹುಡುಗನ ಬಗ್ಗೆ ಹೇಳ್ತಿದ್ದೆ ಅಲ್ವಾ? ನೀವೇನೇನು ಹೇಳೋದು ಬೇಕಾಗಿಲ್ಲ ಅಪ್ಪ. ನೀವು ಹೇಳ್ದಾಗೆ ನನಗೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅವನು ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ನಿಮ್ಮ ನಿರ್ಧಾರ ನನಗೆ ಒಪ್ಪಿಗೆ ಇದೆ ಅಪ್ಪ. ಸಂತೋಷನಮ್ಮ. ಅವನು ನಿನ್ನ ಇಷ್ಟಪಡ್ತಾ ಇದ್ದಾನೆ ಅಂತ ಗೊತ್ತಾದಾಗ ಹಿಂದೆ ಮುಂದೆ ಯೋಚನೆ ಮಾಡಿದೆ ನಾನು ಅವನಿಗೆ ಮಾತು ಕೊಟ್ಬಿಟ್ಟೆ. ಆಮೇಲೆ ಅನ್ನಿಸ್ತು ನಿನ್ನ ಜೊತೆ ಮಾತಾಡಬೇಕು ಅಂತ. ನೀನು ಒಪ್ತೀಯೋ ಇಲ್ವೋ ಅನ್ನೋ ಭಯ ನನಗಿತ್ತು. ಈಗ ಸಮಾಧಾನ ಆಯಿತು. ನನ್ನ ಜೀವನನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನೀವು ನಿರ್ಧಾರ ತಗೊಂಡಿದ್ದೀರಾ. ನಿಮ್ಮ ನಿರ್ಧಾರ, ನಿಮ್ಮ ಉದ್ದೇಶ, ನಿಮ್ಮ ಆಯ್ಕೆ ಎಲ್ಲನೂ ನನಗಿಷ್ಟ ಆಯ್ತು. ಹಾಗಿದ್ರೆ ಮದುವೆ ಕೆಲಸ ಎಲ್ಲ ಶುರು ಮಾಡ್ಬೋದಾ? ಯೋಚನೆ ಮಾಡಮ್ಮ, ನೀನು ತುಂಬಾ ಚೆನ್ನಾಗಿರ್ತೀಯ. ಏನು ಶ್ರಾವಣಿಯ ಮದನ್ನ ಮದ್ವೆ ಆಗ್ಬೇಕಾ? ಹೌದು, ಅಣ್ಣನೇ ಈ ನಿರ್ಧಾರ ತಗೊಂಡಿರೋದು. ನನ್ಗೆ ಯಾಕೋ ಈ ನಿರ್ಧಾರ ಸರಿ ಅಂತ ಅನಿಸ್ತಿಲ್ಲ. ನೋಡು, ಶ್ರಾವಣಿಗೆ ತಕ್ಕ ಹುಡುಗ ಮದನ್ ಅಲ್ಲ. ಇದೇನಿದು ಹೀಗಾಗ್ತಿದೆ? ಸುಬ್ಬುಗ್ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಶ್ರಾವಣಿ ಸುಬ್ಬು ಮದ್ವೆ ಆಗ್ಬಾರ್ದು ಅನ್ಕೊಂಡೆ. ಆದ್ರೆ ಮದನ್ ಏನಾದ್ರೂ ಶ್ರಾವಣಿನ ಮದ್ವೆ ಆದ್ರೆ ಶ್ರಾವಣಿ ಬದುಕು ಖಂಡಿತ ಚೆನ್ನಾಗಿರಲ್ಲ. ಅಯ್ಯೋ ದೇವ್ರೆ, ಎಂಥ ಪರಿಸ್ಥಿತಿ ಇದು. ಮಗಳೇ, ನಿನ್ ಜೀವನದಲ್ಲೇ ಯಾಕೆ ಹೀಗೆಲ್ಲ ನಡೀತಿದೆ? ವಂದನಾ, ಮದನ್ ಬಗ್ಗೆ ನಿನಗೇನು ಅನ್ಸುತ್ತೆ? ಅನ್ಸದೇನಿದೆ ರೀ? ಮದನ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ಲ. ಅದು ನಿಜಾನೇ, ನನಗೂ ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ನಮ್ಮ ಶ್ರಾವಣಿಗೆ ಅಪರಂಜಿತರ ಹುಡುಗ ಬೇಕು. ಮದನ್ ಒಳ್ಳೆ ಮನಸ್ಸಿರೋ ಹುಡುಗ ಅಲ್ಲ. ಈ ವಿಷಯನ ನಾನು ಅಣ್ಣಂಗೆ ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬಾವ ಈಗಾಗ್ಲೇ ತೀರ್ಮಾನ ಮಾಡೇ ಬಿಟ್ಟಿದಾರಾ? ಅಣ್ಣ ತೀರ್ಮಾನ ತಗೊಂಡು ಆಯ್ತು. ಆ ತೀರ್ಮಾನನ ಅಕ್ಕನಿಗೂ ಮದನ್ಗೂ ಹೇಳು ಆಯ್ತು. ಈಗ ಶ್ರಾವಣಿಗೆ ಹೇಳ್ತೀನಿ ಅಂತ ಹೋಗಿದ್ದಾನೆ. ಶ್ರಾವಣಿ ಏನಾದ್ರೂ ಈ ಮದ್ವೆಗೆ ಒಪ್ಕೊಂಡ್ಬಿಟ್ರೆ? ನನಗ್ ಚೆನ್ನಾಗಿ ಗೊತ್ತಿದೆ, ಶ್ರಾವಣಿ ಈ ಮದ್ವೆಗೆ ಒಪ್ಕೊಳಕ್ ಸಾಧ್ಯನೇ ಇಲ್ಲ. ಹಾಗೇನಾದ್ರೂ ಆದ್ರೆ ಒಳ್ಳೇದೇನೆ. ಯಾವುದಕ್ಕೂ ಶ್ರಾವಣಿನ ನಾವು ಒಂದು ಮಾತು ಕೇಳಬೇಕು. ಒಂದು ಕೆಲಸ ಮಾಡ್ತೀನಿ, ನಾನು ಹೋಗಿ ಕೇಳ್ಕೊಂಡ್ಬರ್ತೀನಿ. ನಾನು ಬರ್ತೀನಿ, ಅವಳ ಹತ್ರ ಮಾತಾಡೋಣ. ನಡೀರಿ. ಬಾ. ನನ್ನ ಮಗಳು ಜೋರಾಗಿ ಮಾತಾಡಿದಾಗ ಎಲ್ಲರೂ ಮೂಲೆಯಲ್ಲೋ ಸೈಡೆಲ್ಲೋ ಹೋಗ್ಬಿಡ್ತಿರಲ್ಲ. ನೀವು ಗಂಡ ತಾನೆ ಅವಳಿಗೆ, ನೀವು ಗಂಡಸ್ತಾನೆ. ಮಾವ, ಸೇಮ್ ಟು ಸೇಮ್ ಕ್ವಶನ್. ಮಮ್ಮಿನೂ ಆಸ್ಕಿಂಗ್, ನೀವು ಆಸ್ಕಿಂಗ್. ಈಗ ನನ್ನ ಮೇಲೆ ನನಗೆ ಡೌಟ್ ಆಗ್ತಿದೆಯಲ್ಲ. ಅಲ್ಲ ಅಳಿಂದ್ರೆ, ಈ ಮನೇಲಿ ಏನ್ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿದ್ಯಾ? ಧನಲಕ್ಷ್ಮಿ ಅತಿಯಾಗಿ ಆಡ್ತಿದ್ದಾಳೆ. ಅಪ್ಪನಾಗಿ ನಾನು ಏನು ಹೇಳಕ್ಕಾಗ್ತಿಲ್ಲ. ನಾನು ಏನಾದ್ರು ಒಂದು ಚಿಕ್ಕದಾಗಿ ಹೇಳಿದ್ರೆ ಅದೇ ದೊಡ್ಡದಾಗ್ಬಿಡುತ್ತೆ. ನಾವು ಅವಳನ್ನ ನಿಮ್ಗೆ ಮದುವೆ ಮಾಡಿಕೊಟ್ಟಿದೀವಿ. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಿಮ್ ಜವಾಬ್ದಾರಿ, ನಿಜ. ಆದ್ರೆ ಅವಳು ಈ ರೀತಿ ಅತಿಯಾಗಿ ಆಡಿದಾಗ ಮಿತಿಯಾಗಿ ಇಡೋದು ನಿಮ್ ಜವಾಬ್ದಾರಿ ತಾನೆ. ಕರೆಕ್ಟ್ ಮಾ, ನೀವು ಹೇಳ್ತಾ ಇರೋದು 100% ಕರೆಕ್ಟ್. ಆದ್ರೆ ನಾನು ಏನು ಮಾಡಲಿ? ನಿಮ್ಮ ಅಳಿನಾಗಿ ನಿಮ್ಮನೇಲೇ ಬಂದಿದ್ದೀನಿ, ನಿಮ್ಮನೇಲೇ ಅನ್ನ ತಿಂತಾ ಇದ್ದೀನಿ. ಆ ಟೈಮಲ್ಲಿ ನಾನು ನಿಮ್ಮ ಮುಂದೆ ಧನಲಕ್ಷ್ಮಿಗೆ ಲೇ ಬಾರೆ ಅಂದ್ಬಿಟ್ಟು ನಾ ಈ ಥರ ಎಲ್ಲ ತರಾಟೆ ತಗೊಂಡ್ರೆ ನಿಮಗೆ ಹೃದಯ ಚುರುಕ್ಕನ್ನಲ್ವಾ? ಕರಳು ಕಿವುಚಿದಂಗೆ ಆಗಲ್ವಾ? ಅದಕ್ಕೆ ಸುಮ್ಮನಿದ್ದೀನಿ ಅಷ್ಟೇ. ಇಲ್ಲ ಅಳಿದ್ರೆ
ನಮ್ಗೇನು ಅನ್ಸಲ್ಲ, ನಮ್ಗೆ ಚುರುಕಂದ್ರೂ ಪರವಾಗಿಲ್ಲ. ಆದ್ರೆ ನೀವ್ ಈ ರೀತಿ ಮೂಲೆ ಗುಂಪಾಗಬಾರ್ದು. ಮಾವ, ಹೆಂಡತಿ ಮುಂದೆ ಬಡತನ ಇರಬೇಕು, ಧೈರ್ಯ ಇರಬೇಕು, ಹುಚ್ಚು ಬಿಡಿಸೋ ಕಿಚ್ಚಿರ್ಬೇಕು. ಮಾವ, ನೋಡ್ತಾ ಇರಿ ನನ್ನ ಹೆಂಡತಿನ ಈಗ ಹೆಂಗೆ ಕಂಟ್ರೋಲ್ ತಗೋತೀನಿ ಅಂತ. ಲೈ ಧನಲಕ್ಷ್ಮಿ, ಬಾರೆ ಇಲ್ಲಿ, ನಾನು ನಿನ್ನ ಗಂಡ ಕರಿತಾ ಇದ್ದೀನಿ. ಲೈ ಬಾರೆ, ಲೈ. ಏನ್ರಿ ಇಲ್ಲಿದ್ದೀನಿ? ಓ ಏನು? ನೋಡೆ ಧನಲಕ್ಷ್ಮಿ, ನಾನು ನಿನ್ನ ಗಂಡ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಈ ಮನೇಲಿ ನೀನು ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಅವ್ರ ಸಪೋರ್ಟಿವ್ ಬರ್ತಾರೆ ಅಂತಂದ್ರೆ ನೀನು ನನ್ನ ಮೇಲೆ ದರ್ಪ ತೋರ್ಸಕ್ ಬಂದ್ರೆ ನಿನ್ನ ಜನ್ಮವನ್ನ ಜಾಲಾಡ್ಬಿಡ್ತೀನಿ. ಏನ್ರಿ ಆಗಿದೆ ನಿಮ್ಗೆ? ನಮ್ಮ ಅಪ್ಪನ ಮುಂದೆನೆ ನೀವು ನನ್ನ ಹತ್ರ ಹೀಗೆ ಮಾತಾಡ್ತಿದ್ದೀರಾ? ಏನ್ರಿ ಪದ್ಮನಾಭ ಅವರೇ, ನಿಮ್ಮ ಮುಂದೆ ನಾನು ನಿಮ್ಮ ಮಗಳನ್ನ ಬೈದ್ರೆ ನಿಮಗೇನಾರ ಬೇಜಾರಾಗತ್ತಾ? ಹಿಡ್ಕೊಂಡು ಹೊಡೆದ್ರೆ ನಿಮ್ಗೆ ಏನಾರ ಬೇಜಾರಾಗತ್ತಾ? ಆದ್ರೆ ಅವಳು ನನ್ನನ್ನು ಹೆದರ್ಸ್ತಾಳೆ. ಅಯ್ಯೋ, ಹೇಳಿದ್ರೆ ನೀವು ಈ ರೀತಿ ಮಾತಾಡಿದ್ರೆ ನನಗೆ ಭಯ ಆಗುತ್ತೆ. ಇದೆಲ್ಲ ನನಗೆ ಗೊತ್ತಿಲ್ಲ. ನೀವು ಉಂಟು, ನಿಮ್ಮ ಹೆಂಡತಿ ಉಂಟು, ಈ ಆಟದಲ್ಲಿ ನಾನಿಲ್ಲ. ಏನಪ್ಪ ಇದು? ನೀನು ಅವ್ರ ಹತ್ರ ಹೀಗೆ ಮಾತಾಡ್ತಿದ್ಯಾ? ಏನಕ್ಕೆ ಎದುರ್ಕೋತಿದ್ಯಾ? ಇನ್ನೇನಮ್ಮ, ಆ ಮುಖದಲ್ಲಿ ರೋಷ ನೋಡಮ್ಮ.